ಹರಿ ಓಂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೇರ್ ಆಯಿಲ್ ಮಸಾಜ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಮಾಡೋದು. ಫಸ್ಟ್ ನಾನು ಕೊಬ್ಬರಿ ಎಣ್ಣೆ ತಗೊಂಡು ಅದನ್ನು ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದಕ್ಕೊಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿಬಿಟ್ಟು ನಾನು ಮಸಾಜ್ ಮಾಡೋದು. ಅದನ್ನು ಒಂದು ಬಾಟ್ಲಲ್ಲಿ ಹಾಕಿಬಿಟ್ಟು ಮತ್ತು ಡೈರೆಕ್ಟಾಗಿ ಸ್ಕಾಲ್ಪ್ ಮೇಲೆ ಹಾಕ್ತೀನಿ. ಫಸ್ಟ್ ಬಂದುಬಿಟ್ಟು ಪ್ರೆಷರ್ ಪಾಯಿಂಟು ಸೆಂಟರಲ್ಲಿ ಇದೊಂದು 3 ಸೆಕೆಂಡ್ಸು ನೀವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದರೆ ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಅನಿಸುತ್ತೆ ಓಕೆ ನಾನು ಇವಾಗ ಮಸಾಜ್ ಮಾಡಬೇಕು. ಆಮೇಲೆ ಫಾರೆಡ್ ಮಸಾಜು, ಆಮೇಲೆ ಐ ಎಲ್ಬೋ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಇದೇ ಥರ ಇದು ಸ್ಟಾರ್ಟಿಂಗ್ ಸ್ಟೇಜು. ಈ ಥರ ನೀವು ಮಸಾಜ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟು 8 ಫಿಂಗರ್ 3 3 6 8 ಫಿಂಗರ್ ಬಿಟ್ಬಿಟ್ಟು ಮಸಾಜ್ ಪಾಯಿಂಟು, ಆಮೇಲೆ ನೆತ್ತಿ ಮೇಲೆ, ಆಮೇಲೆ ಕಿವಿ ಸೈಡು ಇಲ್ಲೂ ಮಸಾಜ್ ಮಾಡಬೇಕು ನೀವು. ಇದು ಮೇಯ್ನು. ಹಿಂಗೆ ಮಸಾಜ್ ಮಾಡಿಬಿಟ್ಟು ಕಿವಿನ ಎಳಿಬೇಕು. ಎಳೆದಾಗ ಒಂದು ನಿಮಗೆ ಫೀಲೇ ಬೇರೆ ಕೊಡುತ್ತೆ. ಯಾಕೆಂದರೆ ಅದೆಲ್ಲ ಮೇಯ್ನ್ ಮಸಾಜ್ ಪಾಯಿಂಟು. ಹಾಗೆ ಲೆಫ್ಟು ಮಾಡಬೇಕು, ರೈಟು ಮಾಡಬೇಕು, ಎರಡು ಕಡೆ ಮಾಡಬೇಕು. ಆಮೇಲೆ ಬ್ಯಾಕ್ ಸೈಡಿಂದ ಇದೇ ಥರ ನೋಡಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಮಸಾಜ್ ಮಾಡಬೇಕು. ಆ ಥರ ಮಸಾಜ್ ಮಾಡಿದಾಗ ಈ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಆಮೇಲೆ ಕೂದಲು ಉದುರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಇದೇ ಥರ ಮೇಂಟೈನ್ ಮಾಡೋದು. ನಾನು ವೀಕ್ಲಿ ಒಂದು 2 ಟೈಮ್ಸ್ ಆಯಿಲ್ ಹಾಕಿ ಮಸಾಜ್ ಮಾಡ್ತೀನಿ. ಅಂದರೆ 2 ಡೇಸ್ಗೆ ಒಂದು ಸತಿ ಆಯಿಲ್ ಹಾಕ್ತೀನಿ. ತುಂಬ ಚೆನ್ನಾಗಿ ಮಸಾಜ್ ಕೊಡೋದು ಒಂದು ವೀಕ್ಲಿ 2 ಅಥವಾ 3 ಟೈಮ್ಸ್ ಕೊಡ್ತೀನಿ. ಈ ಥರ ಮಸಾಜ್ ಮಾಡಿದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಈ ಹೆಡ್ಏಕೋ ಬೇರೆ ಏನೇ ಬಂದರೂ ಏನೂ ಇರಲ್ಲ. ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಮಸಾಜ್ ಮಾಡಬೇಕು. ಫೈನಲಾಗಿ ಫಾರೆಡ್ಡು ಪ್ರೆಸ್ 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 ಆ್ಯಂಡ್ ಮಸಾಜ್ ಐ ಎಲ್ಬೋ, ಆಮೇಲೆ ಐಗೆ ಇದು ಲಾಸ್ಟು. ಇವಾಗ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡ್ಕೊಂಡು ಬಿಡಿ, ನಾನು ಯಾವ ರೀತಿ ಮಾಡ್ತೀನಿ ಅದೇ ಥರ ನೋಡಿ. ನಾನು ಆವಾಗ ಬ್ಯಾಕ್ ಸೈಡ್ ತೋರಿಸಿದೆ, ಬಟ್ ಕರೆಕ್ಟಾಗಿ ತೋರಿಸಿಲ್ಲ ನೋಡಿ. ಈ ಥರ ಸ್ವಲ್ಪ ಲೈಟ್ ಪ್ರೆಷರ್ ಕೊಡ್ತಾ ಈ ಥರ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದರೆ ನಿಮಗೆ ಫೀಲ್ ಅನಿಸುತ್ತೆ. ಈ ಥರ ಮಸಾಜ್ ಮಾಡಿದ್ಮೇಲೆ ನಿಮಗೆ ಫೀಲ್ ಆಗುತ್ತೆ ಓಕೆ ಈ ಥರ ಮಸಾಜ್ ಮಾಡಬೇಕು ಅಂತ. ಏಕೆಂದರೆ ಅಷ್ಟು ರಿಲ್ಯಾಕ್ಸೇಷನ್ ಕೊಡುತ್ತೆ ನಮ್ಮ ಬಾಡಿಗೂ ಅಷ್ಟೇ, ನಮ್ಮ ಹೆಡ್ಗೂ ಅಷ್ಟೇ. ಇದೇ ಥರ ಮೇಂಟೈನ್ ಮಾಡಿ ಹೇರ್ ಗ್ರೋತ್ನ ಕಂಟ್ರೋಲ್ ಮಾಡಿ, ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ. ಓಕೆ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ನ. ಥ್ಯಾಂಕ್ ಯು. ಆಮೇಲೆ ಫೈನಲಾಗಿ ಐಗೆ ನೀವು ಸ್ವಲ್ಪ ಈ ಥರ ಮಾಡಬೇಕು. ಆವಾಗ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ. ತುಂಬ ಅಂದರೆ ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ. ಹೇರ್ ಆಯಿಲ್ ಹಾಕಿಬಿಟ್ಟು ಮಸಾಜ್ ಮಾಡಿ ಒಂದು 30 ಮಿನಿಟ್ಸ್ ಸಾಕು ಮ್ಯಾಕ್ಸಿಮಮ್ಮು. ಅದಕ್ಕಿಂತ ಜಾಸ್ತಿ ನೀವು ಇಡಕ್ಕೆ ಹೋಗಬೇಡಿ. ಆಮೇಲೆ ಹೇರ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೇರ್ ಡ್ರೈ ಮಾಡಿ ಇರಿ. ಈ ನನ್ನ ಮೆಥಡು ನಾನು ಈ ಥರ ಮಾಡೋದು. ನನಗೆ ಈ ಥರ ಮಾಡಿದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ನನ್ನ ಹೇರ್ ಫಾಲು ಕಂಟ್ರೋಲ್ ಆಗಿದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ. ನೋಡಿ ನನಗೆ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.